ರಾಜ್ಯ ಸರ್ಕಾರ ಮತದಾರರಿಗೆ ದ್ರೋಹ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಇವತ್ತು ಆಕ್ರೋಶವನ್ನು ಹೊರಹಾಕಿದರು. ಒಳ್ಳೆಯ ಆಡಳಿತ ಕೊಡ್ತೀವಿ ಅಂತ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯದ ಅಭಿವೃದ್ಧಿ ಮಾಡದೆ ಲೂಟಿ ಹೊಡೆಯುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಇವತ್ತು ಕುಮಾರಸ್ವಾಮಿ. ಪಕ್ಷ ಸಂಘಟಿಸಿದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4-5 ಕ್ಷೇತ್ರ ಗೆಲುವಾಗ್ತಾ ಇತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮತದಾರರಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಇವತ್ತು ಕುಮಾರಸ್ವಾಮಿ ಶಿವಮೊಗ್ಗದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿ ಮಾಡದೆ ಲೂಟಿ ಹೊಡೆಯುವಂಥ ಕೆಲಸಕ್ಕೆ ಇಲ್ಲಿರುವಂಥ ನಾಯಕರು, ರಾಜ್ಯದ ಜನ ಅವರಿಗೆ ಮೋಸ ಮಾಡುವಂಥ ಕೆಲಸವನ್ನು ನಾಯಕರು ಮಾಡ್ತಿದ್ದಾರೆ ಅಂತ ಇವತ್ತು ಶಿವಮೊಗ್ಗದಲ್ಲಿ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಹಜವಾಗಿ ಈ ಮೂಡಾ ಪ್ರಕರಣದ ವಿಚಾರ, ಮತ್ತೊಂದು ಕಡೆ ಈ ಕೋವಿಡ್ ಟೈಮಲ್ಲಿ ಆಗಿರುವಂಥ ವ್ಯವಹಾರ ಏನಾಯ್ತಲ್ಲ, ಆ ಟೈಮಲ್ಲಿ ಅದೆಲ್ಲವೂ ತನಿಖೆ ಆಗಬೇಕು ಅಂತೇಳಿ ಸರ್ಕಾರದಿಂದ ಮತ್ತೊಂದು ಪ್ಲಾನಿಂಗ್ ಅಂತೂ ನಡೀತಾ ಇದೆ. ಇದರ ಜೊತೆಗೆ ಇವತ್ತು ಶಿವಮೊಗ್ಗಕ್ಕೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದರು. ಇದರ ಜೊತೆಗೆ ಶಿವಮೊಗ್ಗದ ಜೊತೆಗೆ ನನಗೆ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ. ಮುಂದೆ ಭದ್ರಾವತಿ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಗೆಲ್ಲಬೇಕು, ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತ ಕನಸನ್ನು ಇಟ್ಟುಕೊಂಡಿದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಶಾಸಕಿ ಶಾರದಾ ಪೂರ್ಯ ನಾಯ್ಕ್ ನನ್ನ ತಂಗಿ ಇದ್ದಂತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಶಿವಮೊಗ್ಗದ ಜೊತೆಗೆ ನನಗೆ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ ಅಂಥೇಳಿ ಶಿವಮೊಗ್ಗ ಭಾಗದಲ್ಲಿ ಅಲ್ಲಿ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡಿದರು. ಇದರ ಜೊತೆಗೆ ಮುಂದೆ ಭದ್ರಾವತಿ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಗೆಲ್ಲಬೇಕು ಅನ್ನುವಂಥದ್ದು ಇನ್ನು ಶಾಸಕೀಯ ವಿಚಾರವಾಗಿ ಕೂಡ ಮಾತನಾಡಿದರು. ಶಾರದಾ ಪೂರ್ಯ ನಾಯ್ಕ್ ನನ್ನ ತಂಗಿ ಇದ್ದಂತೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟರು. ಇದರ ಜೊತೆಗೆ ಭದ್ರಾವತಿಯ VISL ಉಳಿಸುವ ಕೆಲಸವನ್ನು ನಾನು ಮಾಡ್ತೀನಿ, VISL ಕಾರ್ಮಿಕರಿಗೆ ನಿರಂತರ ಕೆಲಸ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಶಿವಮೊಗ್ಗ ಮುಖಂಡರ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಮಿಕರಿಗೆ ಅಂದರೆ VISL ಕಾರ್ಮಿಕರಿಗೆ ನಿರಂತರ ಕೆಲಸ ಕೊಡುವಂಥ ಪ್ರಯತ್ನ, ಆ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಡೆಯುತ್ತೆ ಅಂಥೇಳಿ ಭದ್ರಾವತಿಯ VISL ಉಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಇವತ್ತಿನ ಸಭೆಯಲ್ಲಿ ಶಿವಮೊಗ್ಗ ಮುಖಂಡರ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು. ಹೊಡೆದಾಟಗಳು ನಮ್ಮ ಅವ್ರ ನಡುವೆ ಇವೆಂಥವು ಅಕ್ರಮಗಳದ್ದು ಇವೆಲ್ಲ ಒಂದು ಭಾಗ ನಡ್ಕೊಳ್ಳಿ, ಆದರೆ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಕೊಂಡು ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದು ಏನಾಗೋಗಿದೆ. ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ. ಬಹುಶಃ ಅದರ ಅನುಭವಗಳು ನಿಮಗೂ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡೋದು, ಏನು ಕಳೆದ 15 ತಿಂಗಳು ಸಮಯ ವ್ಯರ್ಥ ಆಗಿದೆ, ಕಾಲ ಹೋಗಿದ್ದು ಮತ್ತು ವಾಪಸ್ ಸಿಗಲ್ಲ ನಮಗೆ. ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ರಾಜಕಾರಣ ಒಂದು ಭಾಗ. ಏಕೆಂದರೆ ನಾನು 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ, ಮೊದಲನೇ ಬಾರಿ UPA ಸರ್ಕಾರ ಇತ್ತು ದೆಹಲಿನಲ್ಲಿ, 2ನೇ ಬಾರಿ BJP ಸರ್ಕಾರ ಇತ್ತು. ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಹೋಗಲಿಲ್ಲ. ನಾನು ನಮ್ಮ ರಾಜ್ಯಕ್ಕೆ ಏನು ಬೇಕಿದೆ ಅಂತಕ್ಕಂಥದ್ದನ್ನು ಹೋದರೆ 8 ಜನ 10 ಜನ ಮಂತ್ರಿಗಳನ್ನು ನಾನೇ ಖುದ್ದು ಭೇಟಿ ಮಾಡಿ ಕನ್ವಿನ್ಸ್ ಮಾಡಿ ಆ ಇಲಾಖೆಗಳಿಂದ ಏನು ತರಲಿಕ್ಕೆ ಸಾಧ್ಯವೋ ತಂದು ಕೆಲಸ ಮಾಡಿದ್ದೇವೆ. ನನಗಾದಂಥ ಅನುಭವ ಹೇಳ್ತಾ ಇದ್ದೇನೆ ಅಷ್ಟೇ. ನೀವು ಪ್ರತಿದಿನ ಸಂಘರ್ಷಗಳು ಮತ್ತೊಂದು ಇದೆಲ್ಲ ರಾಜಕೀಯ ಮಾಡೋದೊಂದು ಭಾಗ. ಚುನಾವಣೆ ಟೈಮಲ್ಲಿ, ಚುನಾವಣೆ ನಂತರವಾದರೂ ಈ ಜನಗಳ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಏನು ಮಾಡ್ತಾಯಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಇವತ್ತು ನಿಮ್ಮ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಇಲ್ಲಿ ಬಂದು ಇವತ್ತು ನಿಮ್ಮ ಜೊತೆಲಿ ನಾನು ಕೆಲವು ಭಾವನೆ ವ್ಯಕ್ತಪಡಿಸಿದೆ. ಈಗ ನಮ್ಮ ಇಲಾಖೆ ಏನಿದೆ, ಸ್ಟೀಲ್ ಇಂಡಸ್ಟ್ರಿ, ಸ್ಟೀಲ್ ಮಿನಿಸ್ಟ್ರಿ, ನಮಗೆ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.